ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ವಿಜಯ್ ಅವ್ರು ತುಂಬ ಚೆನ್ನಾಗಿ ಗೊತ್ತು ಈ ಮನೇಲಿ ಇರ್ತಕ್ಕಂಥ ಭಾನುಮತಿ ನಾಟಕ ಮಾಡ್ತಿದ್ದಾರೆ ಅಂತ. ಹಾಗಂತ ಅವ್ರ ಮುಂದೆ ನಾಟಕ ಮಾಡದೆ ಸುಮ್ಮನಿರೋಕ್ಕಾಗೋದಿಲ್ಲ, ಎಚ್ಚೆತ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಶತ್ರುಗಳ ಜೊತೆಲೇ ಎತ್ಕೊಂಡು ಶತ್ರುಗಳನ್ನ ಸದೆ ಬಡಿಬೇಕು ಅಂತ ವಿಜಯ್ ಡಿಸೈಡ್ ಮಾಡ್ಕೊಂಡಿದ್ದಾನೆ. ದೂರ ಇರೋ ಶತ್ರುಗಳನ್ನ ಹೇಗೋ ಹೆದರಿಸ್ಬಿಡ್ಬೋದು, ಆದರೆ ಜೊತೆಲೇ ಇರೋ ಶತ್ರುಗಳನ್ನ ಎದುರಿಸೋದು ತುಂಬಾನೇ ಕಷ್ಟ. ತನ್ನ ಪ್ರೀತಿ ಪಾತ್ರರಿಗೆ ತೊಂದರೆ ಆಗ್ಬಿಡಬಹುದು. ಅದಕ್ಕೋಸ್ಕರನೇ ತನ್ನಿಂದ ಅವ್ರಿಗೆ ಎಷ್ಟೇ ನೋವಾದರೂ ಕೂಡ ತನ್ನ ಪ್ರೀತಿಸೋರ್ಗೆ ಅದು ಎಲ್ಲವನ್ನ ಕೂಡ ಹದಮಿಟ್ಕೊಂಡು ವಿಜಯ್ ಭಾನುಮತಿಗೆ ಪಾಠ ಕಲಿಸ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದಾನೆ. ಹಾಗಾಗಿ ಇಲ್ಲಿ ತನ್ನ ವ್ಯಾಲೆಂಟೈನ್ಸ್ ಡೇಲಿ ತನ್ನ ವ್ಯಾಲೆಂಟೈನ್ ಮುಂದೆ ಬಂದರೂ ಕೂಡ ವಿಜಯ್ ಯಾವುದನ್ನ ಕೂಡ ಎಕ್ಸ್ಪ್ರೆಸ್ ಮಾಡದೆ ಕೋಪ ಮಾಡ್ಕೋತಿದ್ದಾನೆ. ಈ ಕಡೆ ವ್ಯಾಲೆಂಟೈನ್ಸ್ ಡೇ ದಿನನೇ ವಿಜಯ್ ಮತ್ತೆ ಗೀತಾ ಒಂದಾಗಿದ್ದು ಪರಸ್ಪರ ಪ್ರೀತಿನ ಹಂಚ್ಕೊಂಡಿದ್ದು, ಅವತ್ತು ಪ್ರಪೋಸ್ ಮಾಡಿ ಆ ಪ್ರೀತಿನ ಅಕ್ಸೆಪ್ಟ್ ಮಾಡಿದ್ದು, ಇದೇ ದಿನ ಅವರಿಬ್ಬರನ್ನ ದೂರ ಮಾಡಬೇಕು ಅನ್ನೋದು ಭಾನುಮತಿಯ ಇಚ್ಛೆ ಆಗಿದೆ. ಅದಕ್ಕೋಸ್ಕರ ಭಾನುಮತಿ ಸಖತ್ತಾಗಿ ಸ್ಕೆಚ್ ಮಾಡಿ ತನ್ನ ಮಗನ್ನ ಯೂಸ್ ಮಾಡಿಕೊಂಡು ವಿಜಯನ ಟ್ರ್ಯಾಪ್ ಮಾಡಿ ಗೀತಾ ಮತ್ತೆ ವಿಜಯ ನಡುವೆ ಒಂದು ದೊಡ್ಡ ಬೆರ್ಕನ್ನ ತಂದು ಆ ಒಂದು ಪ್ಲಾನ್ನ ಫ್ಲಾಪ್ ಮಾಡಿ ಇಬ್ಬರನ್ನ ದೂರ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಈ ಕಡೆ ಗೀತಾ ಕೂಡ ಸರ್ಪ್ರೈಸ್ ಕೊಟ್ಟು ವ್ಯಾಲೆಂಟೈನ್ಸ್ ಡೇ ವಿಶ್ ಮಾಡಬೇಕು, ಆಗ ಖಂಡಿತ ಅವ್ನಿಗೆ ನೆನಪಾಗುತ್ತೆ, ತುಂಬ ಖುಷಿಯಿಂದ ನನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಯಾವ ಒಂದು ಸುಳಿವು ಕೂಡ ಕೊಡದೆ ವಿಜಯ್ ಅವಳ ಮೇಲೆ ರೇಗ್ತಿದ್ದಾನೆ, ಬೈತಿದ್ದಾನೆ. ಜೊತೆಗೆ ಅವಳ ಜೊತೆ ವ್ಯಾಲೆಂಟೈನ್ಸ್ ಡೇ ದಿನ ಕೂಡ ಅವನಿಗೆ ಅರ್ಥ ಆಗ್ತಿದೆ ಅವಳ ಮನಸ್ಸಿನ ಪ್ರೀತಿ, ಬಟ್ ಅದಕ್ಕೂ ಕೂಡ ಅವನು ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ, ಸಿಡಿದು ಹೇಳ್ತಿದ್ದಾನೆ. ಇಷ್ಟೆಲ್ಲ ಆದರೂ ಕೂಡ ವಿಜಯ್ಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಮತ್ತೆ ಗೀತಾ ಎಲ್ಲವನ್ನ ಕೂಡ ಡೆಕೋರೇಟ್ ಮಾಡಿ ಎಲ್ಲ ರೀತಿಲೂ ಕೂಡ ಆ ಒಂದು ರೂಮ್ನ ಡೆಕೋರೇಟ್ ಮಾಡ್ತಾಳೆ. ಇದ್ರ ನಡುವೆ ಭಾನುಮತಿಗೆ ಒಂದು ವಿಷಯ ಗೊತ್ತಾಗುತ್ತೆ, ಆ ಒಂದು ಸ್ಪ್ರೇ ಸ್ಮೆಲ್ ವಿಜಯ್ಗೆ ಆಗೋದಿಲ್ಲ ಅಂತ. ಹಾಗಾಗಿ ತನ್ನ ಮಗಂಗೆ ಹೇಳಿ ವಿಚಿನ ಮತ್ತೆ ಮಗನ್ನ ಕಾಲೇಜ್ಗೆ ಕಳಿಸೋ ರೀತಿ ಇಬ್ಬರನ್ನ ಕೂಡ ಕಳಿಸಿ, ಈ ಕಡೆ ಗೀತಾ ಎಷ್ಟೇ ಕಾಲ್ ಮಾಡಿದ್ರು ವಿಚಿ ಪಿಕ್ ಮಾಡ್ತಾ ಇಲ್ಲ. ಹೀಗಾಗಿ ಈ ಕಡೆ ಕಿರಣ್ಗೂ ಮಾಡ್ತಿದ್ದಾಳೆ, ಕಿರಣ್ ಪಿಕ್ ಮಾಡ್ತಿಲ್ಲ. ಇದರಿಂದಾಗಿ ಅವಳಿಗೆ ಗೊತ್ತಾಗತ್ತೆ ಇದು ಬೇಕು ಅಂತಾನೆ ಮಾಡ್ತಿಲ್ಲ ಅಂತ. ಆದರೆ ಅವನಿಗೆ ನನ್ನ ಈ ದಿನ ನೆನಪೇ ಆಗ್ತಿಲ್ವಾ ಅನ್ನೋ ಕೂಡ ಬೇಜಾರು ಕೂಡ ಆಗತ್ತೆ. ಈ ಕಡೆ ಮನೇಲೂ ಕೂಡ ಎಲ್ಲರೂ ಕೂಡ ತುಂಬ ಅಂದರೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ಭಾನುಮತಿ ಮಾತ್ರ ತನ್ನ ಮಗಂಗೆ ಆ ಒಂದು ಸ್ಪ್ರೇ ಕಂಡ್ರೆ ಆಗೋದಿಲ್ಲ, ಆ ಒಂದು ಸೆಲೆಬ್ರೇಷನಲ್ಲಿ ಆ ಸ್ಪ್ರೇ ಒಂದು ಸ್ಮೆಲ್ ಅಲ್ಲಿ ಹೋಗಬೇಕು. ಅದರಿಂದಾಗಿ ಅವನಿಗೆ ತುಂಬಾ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ಆಗ ಅವರಿಬ್ರು ನಡುವೆ ಗಲಾಟೆ ಆಗುತ್ತೆ, ಬೆರಕು ಬರುತ್ತೆ, ಇಬ್ರು ಕೂಡ ದೂರ ಆಗ್ತಾರೆ. ಅವಳು ಈ ಮನೆಗೆ ಬಂದಿದ್ರಿಂದಾನೇ ನಮ್ಮ ಪರಿಸ್ಥಿತಿ ಈ ರೀತಿ ಬಂದಿರೋದು. ಹಾಗಾಗಿ ಅವಳನ್ನ ಈ ಮನೆಯಿಂದ ಹೊರಗಡೆ ಕಳಿಸೋದೇ ತನ್ನ ಮೊದಲ ಉದ್ದೇಶ ಅಂತ ಭಾನುಮತಿ ಅನ್ಕೊಂಡಿದ್ದಾರೆ. ಜೊತೆಗೆ ಈ ಕಡೆ ವಿಜಯ್ ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾನೆ. ಆಲ್ರೆಡಿ ಗೀತಾ ತುಂಬಾ ಅಪ್ಸೆಟ್ ಆಗಿ ಕಣ್ಣೀರು ಹಾಕ್ತಿದ್ದಾಳೆ. ಈ ಕಡೆ ಚಂದ್ರಿಕಾ ಅವರು ಹಾಗೆ ಸುಧಾರಾಣಿಯವರು ಎಲ್ಲರೂ ಕೂಡ ಎಲ್ಲಿಗೆ ಹೋಗಿದ್ದೆ ವಿಜಯ್ ಇಷ್ಟೊತ್ತು ಅಂದಾಗ, ಯಾಕೆ ಇಷ್ಟೊತ್ತು ನಾನು ಬರ್ತೀನಲ್ವಾ, ಕೆಲಸ ಇದ್ದಾಗ ಮಧ್ಯ ಕೇಳ್ತಿದ್ದಾರ, ಕಾಲೇಜ್ಗೆ ಹೋಗಿದ್ದೆ ಅಂದಾಗ ಹೇಳ್ಬೋದಿತ್ತಲ್ವಾ ವಿಜಯ್ ಅಂದಾಗ ಹೇಳೇ ಹೋಗಿದ್ನಲ್ವಾ ಅಂತ ಹೇಳ್ತಿದ್ದಾನೆ. ಇಷ್ಟು ದಿನ ಬರ್ತಿದ್ದೆ ಯಾರು ಕೂಡ ಪ್ರಶ್ನೆ ಮಾಡ್ತಿರ್ಲಿಲ್ಲ ಅಂದಾಗ ಯಾರು ಕೂಡ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಪಾಪ ನಿನ್ಗೋಸ್ಕರ ಗೀತೆ ಎಷ್ಟು ಬಾರಿ ಕಾಲ್ ಮಾಡಿದಾಳೆ, ನಿನ್ಗೋಸ್ಕರ ಎಷ್ಟು ವೇಟ್ ಮಾಡ್ತಿದ್ದಾಳೆ. ಆದರೆ ಇವತ್ತು ಸ್ಪೆಷಲ್ ಡೇ ಅಲ್ವಾ, ನೀನು ಮತ್ತೆ ಗೀತಾ ಒಂದಾಗಿದ್ದಿನ, ಇಬ್ರು ಕೂಡ ಪ್ರೀತಿನ ಒಪ್ಕೊಂಡಿದ್ದಿನ, ಇದು ತುಂಬಾನೇ ಸ್ಪೆಷಲ್ ಅಲ್ವಾ, ಆ ದಿನ ನೀನು ಈ ರೀತಿ ಮಾಡಿದ್ದು ತಪ್ಪಲ್ವಾ ಅಂತ ಸುಧಾರಾಣಿ ಹಾಗೆ ಚಂದ್ರಿಕಾ ಹೇಳ್ತಿದ್ರೆ ಈ ಕಡೆ ವಿಜಯ್ಗೆ ತುಂಬಾನೇ ನೋವಾಗತ್ತೆ. ಹೌದಲ್ವಾ, ಇವತ್ತು ನಾನು ಪ್ರೀತಿ ಒಪ್ಕೊಂಡಿದ್ದಿನ, ನಾವು ಅಕ್ಸೆಪ್ಟ್ ಮಾಡಿದ್ದಿನ, ನಮ್ಮ ಒಂದು ಮೆಮೊರೇಬಲ್ ಡೇ, ಈ ದಿನ ನಾನು ಈ ರೀತಿ ಮಾಡಿಬಿಟ್ನಲ್ಲ ಅಂತ. ಹಾಗಿದ್ರೆ ನಿಜವಾಗ್ಲೂ ವಿಜಯ್ಗೆ ಗೊತ್ತೇ ಇರ್ಲಿಲ್ವಾ ಅನ್ಸತ್ತೆ, ಬಟ್ ಅವನು ಆ ರೀತಿ ಆ್ಯಕ್ಟ್ ಮಾಡ್ತಾನೂ ಇರಬಹುದು ಕೂಡ. ಫೈನಲಿ ಇಲ್ಲಿ ವಿಜಯ್ ಬರ್ತಾನೆ, ಒಂದು ಡ್ರೆಸ್ನ ಸ್ಯಾರಿನ ತೊಗೊಂಡು ಬಂದು ಎಲ್ಲವನ್ನ ಕೂಡ ಮರೆತು ಈ ಒಂದು ಪ್ರೀತಿಯ ದಿನ ಪ್ರೀತಿಯಲ್ಲಿ ಮುಳುಗಿ ಹೋಗೋಣ ಗೀತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಹೇಳಿ ಪ್ರೀತಿಯಿಂದ ಓಲೈಸ್ತಿದ್ದಾಗ ಆ ಪ್ರೀತಿಗೆ ಕರಗದಿರೋ ಗೀತಾನೇ ಇಲ್ಲ, ಆ ಪ್ರೀತಿಗೆ ಕರ್ಗೆ ಹೋಗ್ಬಿಡ್ತಾಳೆ ಗೀತಾ. ನಂತರ ಆ ಒಂದು ಟೆರೆಸ್ ಮೇಲೆ ಒಂದು ಒಳ್ಳೆ ರೀತಿ ವ್ಯಾಲೆಂಟೈನ್ಸ್ ಡೇಗೆ ಸೆಲೆಬ್ರೇಟ್ ಮಾಡುವುದಕ್ಕೆ ಒಂದು ಒಳ್ಳೆ ಅರೇಂಜ್ಮೆಂಟ್ ಆಗಿದೆ, ಸೆಟ್ ಆಗಿದೆ. ಗೀತಾ ಮತ್ತು ವಿಜಯ್ ಅಲ್ಲಿಗೆ ಬಂದು ಇಬ್ರು ಕೂಡ ಡ್ಯಾನ್ಸ್ ಮಾಡ್ತಾ ಕುಣಿತಾ ತಮ್ಮ ಲವ್ನ ಎಕ್ಸ್ಪ್ರೆಸ್ ಮಾಡ್ತಾ ಡಿನ್ನರ್ ಮಾಡ್ತಾ ಕೇಕ್ನ ಕಟ್ ಮಾಡ್ತಾ ಇಬ್ರು ಕೂಡ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಿದ್ದಾರೆ, ಡ್ಯಾನ್ಸ್ ಮಾಡ್ತಿದ್ದಾರೆ. ಇದರಿಂದಾಗಿ ಇಬ್ರು ಕೂಡ ಖುಷಿಯಾಗಿದ್ದಾರೆ. ಇದೆಲ್ಲವೂ ಕೂಡ ಗೀತಾ ಕಾಣ್ತಿರೋ ಕನಸಾಗಿದೆ. ಈ ಕಡೆ ವಿಜಯ್ ರೂಮ್ ಒಳಗಡೆ ಹೋಗ್ತಿದ್ದಾಗೆ ಗೀತಾ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಬಿಕಾಸ್ ಅಲ್ಲಿ ಸ್ಪ್ರೇ ಮಾಡಿರೋ ಪರ್ಫ್ಯೂಮ್ ಸ್ಮೆಲ್ ಅವಳಿಗೆ ಅಲರ್ಜಿ ಆಗಿದೆ. ಹಾಗಾಗಿ ತಕ್ಷಣ ತುಂಬ ಗಾಬರಿಯಿಂದ ಎತ್ಕೊಂಡು ಬಂದು ಮಲಗಿಸ್ತಾರೆ. ಇದು ಎಲ್ಲವೂ ಕೂಡ ಭಾನುಮತಿ ಪ್ಲ್ಯಾನ್ ಆಗಿದೆ. ಬಿಕಾಸ್ ವಿಜಯ್ಗೆ ಅಲರ್ಜಿ ಆಗುತ್ತೆ ಅಂತ ಅಂದ್ಕೊಂಡು ತನ್ನ ಮಗನಿಗೆ ಹೇಳಿ 2 ನಿಮಿಷಕ್ಕೂ ಒಂದು ಸ್ಪ್ರೇ ಆಗೋ ರೀತಿ ಪರ್ಫ್ಯೂಮ್ನ ಅರೇಂಜ್ ಮಾಡಿದ್ರು. ಆದರೆ ಅದು ಗೀತಾಗೆ ಅಲರ್ಜಿ ಅನ್ನೋದು
ಅವ್ರಿಗೆ ಗೊತ್ತಿರಲಿಲ್ಲ, ವಿಚಿಗೆ ಅಂದ್ಕೊಂಡಿದ್ರು. ಹಾಗಾಗಿ ವಿಚಿ ಮತ್ತು ಗೀತಾ ಜಗಳ ಆಡ್ತಾರೆ, ಇಬ್ಬರು ಕೂಡ ದೂರ ಆಗ್ತಾರೆ. ಅದರಿಂದ ವಿಚಿ ಕೋಪ ಮಾಡ್ಕೋತಾನೆ ಅಂದ್ಕೊಂಡಿದ್ರೆ ಈ ಕಡೆ ವಿಚಿ ಪ್ರಜ್ಞಾಹೀನ ಸ್ಥಿತಿಲಿ ಇರ್ತಕ್ಕಂಥ ಗೀತಾನ ತಂದು ಮಲಗಿಸಿದ್ದೆ ಏನಾಯಿತು ಅಂದಾಗ ಇನ್ನೇನು ಆ ಪರ್ಫ್ಯೂಮ್ನ ಯಾರು ಸ್ಪ್ರೇ ಮಾಡಿದ್ದು, ಅವಳಿಗೆ ಅಲರ್ಜಿ ಆಗುತ್ತೆ ಅಂತ ಗೊತ್ತಿಲ್ವಾ ಅಂತ ಹೇಳ್ತಿದ್ದಾನೆ. ಈ ಕಡೆ ಮೇಲ್ಗಡೆ ನಿಂತ್ಕೊಂಡು ಅಮ್ಮ ಮಗ ಇಬ್ಬರು ಕೂಡ ನೋಡ್ತಿದ್ದಾರೆ. ನಂತರ ನೀರನ್ನ ಚಿಮುಕ್ಸಿ ಎಚ್ಚರ ಮಾಡ್ತಾರೆ. ಈ ಕಡೆ ಗೀತಾಗ ಏನು ನಿನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಇದನ್ನೆಲ್ಲ ಯಾಕೆ ಅರೇಂಜ್ ಮಾಡಬೇಕಿತ್ತು, ಜಸ್ಟ್ ವ್ಯಾಲೆಂಟೈನ್ಸ್ ಡೇ ಅಂತ ವಿಶ್ ಮಾಡಿದ್ರೆ ನಾನೇ ನಿನ್ನ ಕರ್ಕೊಂಡು ಹೋಗ್ತಿದ್ದೆ ಅಲ್ವಾ, ಹೊರಗಡೆ ಇದೆಲ್ಲ ಬೇಕಿತ್ತು, ಏನಾದರೂ ಹೆಚ್ಚು ಕಡಿಮೆ ಆಗಿ ನಿನ್ನ ಜೀವ ಹೋಗಿದ್ರೆ ನಾನು ಬದುಕ್ತಿದ್ದೆ ಅಂದ್ಕೊಂಡಿದ್ಯಾ ಅಂತ ಹೇಳ್ತಿದ್ದಾಗೆ ಗೀತಾ ಬಂದು ಅಪ್ಕೋತಾಳೆ. ಇದು ನೋಡಿ ಭಾನುಮತಿಗೆ ಸಹಿಸೋಕ್ಕಾಗ್ತಿಲ್ಲ, ಏನೋ ಅಂದ್ಕೊಂಡ್ರೆ ಏನೋ ಆಗ್ತದೆ, ಇದು ಗೀತಾಗೆ ಅಲರ್ಜಿ ಅಂತ ಗೊತ್ತಿರಲಿಲ್ಲ, ಇಬ್ಬರು ಕೂಡ ದೂರ ಮಾಡ್ಕೋತಾರೆ ಅಂದ್ಕೊಂಡ್ರೆ ಇದೇನಪ್ಪ ಇದು. ವಿಚಿ ನೋಡಿದ್ರೆ ಗೀತಾ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ, ಬಟ್ ಮನಸ್ಸಲ್ಲಿ ಇನ್ನೂ ಕೂಡ ಪ್ರೀತಿ ಇದೆ. ನಾವೇನಾದರೂ ಸೋತು ಹೋಗ್ತಿದ್ದೀವ, ಇದೇ ರೀತಿ ಆದರೆ ನಮ್ಮ ಸೋಲಿನ ಮೊದಲನೇ ಮೆಟ್ಲು ಇದಾಗ್ಬಿಡುತ್ತೆ, ನಾವು ಎಚ್ಚೆತ್ಕೋಬೇಕು ಅಂತ ಅಮ್ಮ ಮಗ ಇಬ್ಬರು ಕೂಡ ಯೋಚನೆ ಮಾಡ್ತಾರೆ. ನಂತರ ಈ ಕಡೆ ಮನೇಲಿ ಎಲ್ರಿಗೂ ಕೂಡ ಖುಷಿ ಆಗುತ್ತೆ, ಬಿಕಾಸ್ ಗೀತಾನ ಇನ್ನೂ ವಿಜಿ ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂತ. ನಂತರ ಈ ಕಡೆ ವಿಜಿ ಮಂಡಿ ಊರಿ ಗೀತಾ ಜೊತೆ ಏಳೇಳು ಜನ್ಮಕ್ಕೂ ನೀನೇ ನನ್ನ ಒಡತಿ, ಜೀವನದ ಗೆಳತಿ ಆಗಿರಬೇಕು, ನೀನಂದರೆ ನಂಗೆ ತುಂಬಾ ಇಷ್ಟ ಅಂತ ಪ್ರೀತಿಯಿಂದ ಮಾತಾಡ್ತಿದ್ದಾಗೆ ಅಪ್ಕೊಂಡು ಇಂಥ ಪ್ರೀತಿ ಮಾತುಗಳೇ ನಂಗೆ ಬೇಕಾಗಿರೋದು ಅಂತ ಹೇಳ್ತಿದ್ದಾಳೆ. ಫೈನಲಿ ವಿಜಿ ಮತ್ತು ಗೀತಾ ತುಂಬಾ ಖುಷಿಯಾಗಿದ್ರೆ ಕೆಟ್ಟಕೊಂಡು ಹಾಕೋರು ಅಲ್ಲೇ ಇದ್ದಾರೆ. ಹಾಗಾದರೆ ನಂತರದ ಪ್ಲಾನ್ ಏನಾಗಿರ್ಬೋದು, ಏನಾಗಿದೆ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿ.